ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಾಯಂಕಾಲದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಹಂಗಾಗಿ ಹೊರಗಡೆ ಹೋಗ್ತಾ ಇದ್ವಿ ಹೊರಗಡೆ ಅನ್ನಕ್ಕೆ ನನ್ನ ಬರ್ಡೇಗೋಸ್ಕರ ಕೇಕ್ ಆ್ಯಂಡ್ ಒಂದು ಏನಾದರೂ ಗಿಫ್ಟ್ ಕೊಡಿಸ್ತೀನಿ ಅಂದರೆ ತೊಗೊಂಡು ಬರೋಕ್ಕಂತ ಹೊರಟಿದ್ವಿ ಏನು ಸರ್ಪ್ರೈಸ್ ಇಲ್ಲ ನನ್ನನ್ನೇ ಕರ್ಕೊಂಡೋಗಿ ನನಗೇನು ಇಷ್ಟ ಆಗುತ್ತೆ ಅದನ್ನೆಲ್ಲ ತೊಗೊಂಡು ಬಂದ್ವಿ ನೋಡಿ ಕೇಕು ಕೂಡ ನಾನೇ ಸೆಲೆಕ್ಟ್ ಮಾಡಿದೆ ಗಿಫ್ಟ್ ಮಾತ್ರ ನಾನು ಸೆಲೆಕ್ಟ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಕರ್ಕೊಂಡೋದ್ರು ನನಗೆ ಯಾವುದೂ ಇಷ್ಟ ಆಗಲಿಲ್ಲ ಗಿಫ್ಟ್ ಸೆಂಟ್ರಲ್ಲಿ ಹಾಗಾಗಿ ಏನು ಮಾಡಿಬಿಟ್ಟೆ ಬಿಟ್ಬಿಟ್ಟೆ ಇರಲಿ ಬಿಡು ಪರವಾಗಿಲ್ಲ ಯಾವಾಗಲೂ ಕೊಡ್ತಿರ್ತೀಯಲ್ವ ಇವಾಗೇನು ಅಂಥೇಳಿ ಸುಮ್ಮನೆ ಆಗಿಬಿಟ್ಟೆ ಆಮೇಲೆ ಅವರೇ ಒಂದೇನೋ ತೊಗೊಂಡು ಬಂದಿದ್ದರು ಲಾಸ್ಟು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಸನಿ ನನ್ನ ಬರ್ಡೇಗೆ ನಾನು ಗಿಫ್ಟ್ ತೊಗೊಳಕ್ಕಿಂತ ಅವನ ಟಾಯ್ಸಿಂಗೆ ಬಿಲ್ ಜಾಸ್ತಿ ಆಗೋಯ್ತು ನೋಡಿ ಎಲ್ಲ ಅವನೇ ನೋಡ್ತಾ ಇದ್ದ ಅದೇ ನಾನು ತುಂಬ ನಗ್ತಾ ಇದ್ದೆ ಗಿಫ್ಟ್ ಸೆಂಟ್ರಿಗೆ ಹೋದಾಗ ಫುಲ್ ಅವನ ಅದು ಅಮ್ಮ ಇದು ಅಮ್ಮ ಅದಪ್ಪ ಅದು ಕೊಡ್ಸಪ್ಪ ಇದು ಕೊಡ್ಸಪ್ಪ ಅಂತೇಳಿ ಅವನದೇ ಜಾಸ್ತಿ ಆಗ್ಬಿಟ್ಟಿತ್ತು ನೋಡಿ ಅಲ್ಲಿ ಮಕ್ಕಳು ಹೀಗೆ ಅಲ್ವಾ ಎಲ್ಲೋದ್ರೂ ಅವರು ಟಾಯ್ಸ್ ನೋಡಿ ಬಿಡಲ್ಲ ಮನೇಲಿ ಎಷ್ಟೇ ಟಾಯ್ಸ್ ಇದ್ರೂ ನ್ಯೂ ಟಾಯ್ಸ್ ಕಂಡ್ರೆ ಅಟ್ರಾಕ್ಟ್ ಆಗ್ತಾರೆ ಅಲ್ಲಿ ನಮಗೆ ಅಷ್ಟೊಂದು ಗಿಫ್ಟ್ ಸೆಂಟ್ರಲ್ಲಿ ಇಷ್ಟ ಆಗಲಿಲ್ಲ ಹಂಗಾಗಿ ಈ ಕಡೆ ಬಂದ್ವಿ ನೋಡಿ ನನಗೆ ಇವಾಗ ನಾನೆಲ್ಲ ಲಾಗ್ ಮಾಡ್ತಿರ್ತೀನಲ್ವ ನನ್ನ ಪ್ಲೇಟು ಆ್ಯಂಡ್ ಸ್ಪೂನ್ಸು ಆ್ಯಂಡ್ ಕಪ್ಪು ಎಲ್ಲ ಇಷ್ಟ ಆಗುತ್ತಲ್ವ ನಾನು ಅದನ್ನೆಲ್ಲ ತೊಗೊತೀನಿ ಅಂತ ಅಂದೆ ಅವರು ಅದಕ್ಕೋಸ್ಕರನೇ ನಾನು ಬೇರೆ ಟೈಮ್ ಕರ್ಕೊಂಡು ಬರ್ತೀನಿ ಇವಾಗ ನಿನಗೇನಾದರೂ ಬೇಕಿದ್ದರೆ ತೊಗೋ ಅಂತೇಳಿ ಅವ್ರು ಹೇಳ್ತಾಯಿದ್ರು ನನಗೆ ಗಿಫ್ಟಲ್ಲಿ ಅಷ್ಟು ಅಂಥದ್ದೇನು ಸಿಗಲಿಲ್ಲ ನಾನು ಬೆಡ್ರೂಮಲ್ಲಿ ಯೆಲ್ಲೋ ಆ್ಯಂಡ್ ವೈಟ್ ಥೀಮಲ್ಲಿ ಮಾಡಿದ್ನಲ್ವ ಅಲ್ಲಾದರೂ ಏನಾದರೂ ಇಡ್ಬೋದಲ್ವ ನಮ್ಮದು ಏನಾದರೂ ಫೋಟೋ ಫ್ರೇಮ್ ಆಗಿರ್ಬೋದು ಅಲಾರಾಮ್ ಆಗಿರ್ಬೋದು ಯಾವುದಾದ್ರೂ ಆಗಿರ್ಬೋದು ಅಂತ ಹುಡುಕಾಡ್ತಾ ಇದ್ದೆ ಬಟ್ ನನಗೆ ಯಾವುದೂ ಇಷ್ಟ ಆಗಲಿಲ್ಲ ಅಲ್ಲಿ ಕೂಡ ಸುಮ್ಮನೆ ಹಾಗೆ ನೋಡ್ತಾ ತಿರುಗಾಡ್ತಾ ಇದ್ದೆ ನೋಡಿ ಸನಿ ಕೂಡ ಇಲ್ಲಿ ಟಾಯ್ಸ್ ತೊಗೊಂಡ ಸ್ವಲ್ಪ ನಾನಂತರೂ ಏನು ತೊಗೊಳ್ಳೇ ಇಲ್ಲ ಫೈನಲಾಗಿ ಸುಮ್ಮನೆ ಬೇಡ ನಾ ಹಸ್ಬೆಂಡಿಗೆ ಹೇಳ್ತಾ ಇದ್ದೆ ಬೇಡ ಬಿಡು ಇದೆಲ್ಲ ಎದಕ್ಕೆ ನಂದೇನು ದೊಡ್ಡ ಬರ್ಡೇನಾ ಅಂತೇಳಿ ಅವರು ನನಗೆ ಈ ಸಲ ದೊಡ್ಡದೇನು ಕೊಡ್ಸೋಕ್ಕಾಗಲ್ಲ ಅದಕ್ಕೆ ನಾರ್ಮಲಾಗಿ ನಿಂಗೇನು ಇಷ್ಟ ಅದರಲ್ಲಿ ನಾನು ಈ ಥರ ಗಿಫ್ಟ್ ಐಟಮು ಡೆಕೋರ್ ಐಟಮ್ ಅಂದರೆ ತುಂಬ ಇಷ್ಟಪಡ್ತೀನಲ್ವ ಹಂಗಾಗಿ ಅವರು ಇಲ್ಲಿಗೆ ಕರ್ಕೊಂಡು ಬಂದುಬಿಟ್ಟಿದ್ರೆ ಏನಾದರೂ ತೊಗೋ ನೀನು ಅಂತೇಳಿ ಹೆಂಗಿರುತ್ತೆ ಅಂದರೆ ಅವರು ಏನಾದರೂ ತೊಗೋ ಅಂದಿನ ನಮಗೇನು ಇಷ್ಟ ಆಗ್ತಿರಲ್ಲ ದುಡ್ಡು ಎಷ್ಟಾದರೂ ಆಗಲ್ಲ ಪೇ ಮಾಡ್ತೀನಿ ನಿನ್ಗೇನು ಇಷ್ಟ ಅದು ತೊಗೋ ಅಂತಂದರು ಆದ್ರೂ ನನಗೆ ಅಷ್ಟೊಂದೇನು ಆಲ್ಮೋಸ್ಟ್ ಅಲ್ಲೆಲ್ಲ ತುಂಬ ಸಲ ಬಂದು ತುಂಬ ತೊಗೊಂಡ್ಬಿಟ್ಟಿದ್ನಲ್ವ ನನಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಲಾಸ್ಟಿಗೆ ನೋಡಿ ಸನ್ನಿ 2 ಟಾಯ್ ತೊಗೊಂಡು ಬಂದಿದ್ದ ಅದರಲ್ಲಿ ಇದು ಒಂದು ತೊಗೊಂಡು ಬಂದುಬಿಟ್ಟಿದ್ದಾನೆ ಆಮೇಲೆ ಆ ಟಾಯ್ ನೋಡಿ ತುಂಬ ಅಂಜಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟ ಅದನ್ನು ನಾವು ಹೊರಗಡೆನೇ ತೆಗೆದಿಟ್ಬಿಟ್ಟಿದ್ದೀವಿ ಇವಾಗ ತುಂಬ ಅಂದರೆ ತುಂಬಾ ಭಯ ಅದು ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತಲ್ವ ಹಂಗಾಗಿ ಅವನು ತುಂಬಾ ಭಯ ಪಡೋಕ್ಕೆ ಸ್ಟಾರ್ಟ್ ಮಾಡ್ದ ಇನ್ನು ನಾವು ನೆಕ್ಸ್ಟ್ ಡೇ ಸಾಯಂಕಾಲ ನಾವು ಊರಿಗೆ ಹೋಗೋದಿತ್ತು ಹಂಗಾಗಿ ನಮ್ಮ ಹಸ್ಬೆಂಡ್ ಇವತ್ತೇ ಕೇಕ್ ಕಟ್ ಮಾಡಿಬಿಡೋಣ 12 ಅಲ್ಲಿ ಫಂಕ್ಷನ್ ಇತ್ತು ಊರಲ್ಲಿ ಅಲ್ಲಿ ಆಗಲ್ಲ ಸುಮ್ಮನೆ ಇವತ್ತೇ ಕಟ್ ಮಾಡಿಬಿಡೋಣ ಅಂಥೇಳಿ ಇವತ್ತು ಎಲ್ಲ ಸನ್ನಿ ಆ್ಯಂಡ್ ಮತ್ತು ಅವ್ರ ಅಪ್ಪ ಸೇರಿ ಎಲ್ಲನೂ ನನ್ನ ಬರ್ಡೇಗೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ರು ನೋಡಿ ನಾನಂತೂ ಒಂದು ಸ್ವಲ್ಪ ಏನೂ ಮಾಡಿಲ್ಲ ಅವರೇ ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದರು ಇನ್ನು ನಾನು ಹೊಸ ಬಟ್ಟೆ ಹಾಕ್ಕೊಂಡಿದ್ನಲ್ವ ಹಂಗೆ ಸೆಲ್ಫಿ ಅದು ಏನೇನೋ ತೆಕ್ಕೊಂತ ಕುಂತ್ಕೊಂಡಿದ್ದೆ ಅವರು ಈ ಕಡೆ ಬರ್ಡೇ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಸನ್ನಿಗಂತೂ ಫುಲ್ ಖುಷಿ ಅಮ್ಮನ ಬರ್ಡೇ ಅಂದರೆ ಅವನಿಗೆ ತಂದೆ ಬರ್ಡೇ ಅನ್ನೋ ಥರ ಫೀಲ್ ಅವ್ನಿಗೇನು ಕೇಕ್ ಕಟ್ ಮಾಡೋದಾಗಿರ್ಬೋದು ಆ್ಯಂಡ್ ಈ ಥರ ಡೆಕೋರೇಷನ್ ಮಾಡಿ ಕೇಕ್ ಕಟ್ ಮಾಡೋದಾಗಿರ್ಬೋದು ಅದೆಲ್ಲ ತುಂಬ ಇಷ್ಟ ನಾವೇನು ಅಷ್ಟೊಂದು ಗ್ರ್ಯಾಂಡಾಗೇನು ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇಲ್ಲ ಯಾಕೆಂದರೆ ನನಗೆ ಇರಲಿ ಬಿಡು ಅಷ್ಟು ಸಾಕಾಗಿ ಸಣ್ಣದಾದರೆ ಇಂಟ್ರೆಸ್ಟ್ ಬಂದುಬಿಡುತ್ತೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಬಟ್ ನಮ್ಮ ಹಸ್ಬೆಂಡಿಗೆ ಈ ಥರ ಡೆಕೋರೇಷನ್ ಮಾಡಬೇಕು ಬರ್ಡೇ ಮಾಡಬೇಕು ಗಿಫ್ಟ್ಸ್ ಕೊಡಬೇಕು ಅದೆಲ್ಲ ಅವ್ರಿಗೆ ತುಂಬ ಅಂದರೆ ತುಂಬಾ ಇಷ್ಟ ಫೋಟೋ ಕ್ರೇಜ್ ಕೂಡ ಅವ್ರಿಗೆ ತುಂಬಾ ಇದೆ ಬಟ್ ಫೈನಲಾಗಿ ಅವರೇ ನಾನು ಅಟ್ಲೀಸ್ಟ್ ಒಂದು ಕೇಕ್ ಆದರೂ ಕಟ್ ಮಾಡು ಅಂತೇಳಿ ಅಂದರು ಹಂಗಾಗಿ ನಾನು ಪರವಾಗಿಲ್ಲ ಕೇಕ್ ಕಟ್ ಮಾಡ್ತೀನಿ ನನಗೆ ನಾಳೆ ಬೆಳಗ್ಗೆ ಟೈಮಲ್ಲಿ ಸಾಯಂಕಾಲ ಟೈಮಲ್ಲಿ ಕೇಕ್ ಕಟ್ ಮಾಡಬೇಕು ಅನ್ನೋದಿತ್ತು
ಬಟ್ ನಾವು ಊರಿಗೆ ಹೋಗೋದ್ರಿಂದ ಅಲ್ಲೆಲ್ಲ ಅಡ್ಜಸ್ಟ್ ಆಗೋಲ್ಲ. ನಮ್ಮದು ಊರಲ್ಲಿ ಏನಪ್ಪ ಅಂತಂದರೆ ಫಂಕ್ಷನ್ ಇತ್ತು, ಕಾರ್ಯಕ್ರಮ ಇತ್ತಲ್ವ, ಅಲ್ಲೆಲ್ಲ ಬ್ಯುಸಿ ಆಗಿಬಿಡ್ತೀವಿ ನಾವು. ಹಾಗಾಗಿ ಏನು ಅವತ್ತು ಸಾಯಂಕಾಲ ಮತ್ತೆ ಕೇಕ್ ತಂದು ಅದ್ರಾಗ ಹಳ್ಳಿ ಆಗುತ್ತಲ್ವ, ಮತ್ತೆ ಹೊರಗಡೆ ಬಂದು ಕೇಕ್ ತಂದು ಕಟ್ ಮಾಡೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅವತ್ತೇ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ನೋಡಿ. Papa claps. Happy birthday to you. Happy birthday to you. Happy birthday to you. ಸೆಲೆಬ್ರೇಷನ್ ತುಂಬ ಚೆನ್ನಾಗಾಯಿತು ಆ್ಯಂಡ್ ಸನ್ನಿ ಕೂಡ ತುಂಬಾ ಖುಷಿಯಾಗಿದ್ದ, ನೀವು ನೋಡಿದ್ರಲ್ಲ. ಹಾಗೆ ಸ್ವಲ್ಪ ಕೇಕ್ ಕಟ್ ಮಾಡಿದ ಮೇಲೆ ಫೋಟೋಸು ತೆಗೆಸ್ಕೊತಾ ಇದ್ವಿ. ಸನ್ನಿ ಅಂತೂ ಕೇಕ್ ಮೇಲೆ ಕಣ್ಣು ಅವನಿಗೆ ನಾವು ಜಾಸ್ತಿ ಕೇಕ್ ಕೊಡೋಲ್ಲ, ಯಾಕಂದರೆ ಅವನಿಗೆ ಡೈಜೆಷನ್ ಪ್ರಾಬ್ಲಮ್. ಕೇಕ್ ತಿಂದುಬಿಟ್ರೆ ವಾಮಿಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೂ ಅವನಿಗೆ ಕೇಕ್ ತುಂಬಾ ಇಷ್ಟ. ಎಷ್ಟು ಇಷ್ಟಪಡ್ತಾನೆ ಅಂದರೆ ಅವ್ನು ಕೇಕು ನಿಂದಿರ್ತಾನೇ ಇರಲಿಲ್ಲ. ಆ್ಯಂಡ್ ಆಮೇಲೆ ಇಬ್ಬರು ಅಪ್ಪ ಮಗ ಸೇರಿ ಒಂದು ಸರ್ಪ್ರೈಸ್ ಗಿಫ್ಟ್ ತೊಗೊಂಡು ಬಂದಿದ್ರು ನನಗೆ. ಬೇಡ ಅಂತೇಳಿ ಬಿಟ್ಟು ಬಂದ್ರೂ ಅವ್ರಿಗೆ ಯಾಕೋ ಮನಸ್ಸು ಸರಿಗೆ ಆಗಲಿಲ್ಲ ಅನಿಸುತ್ತೆ. ಅವರೇ ತೊಗೊಂಡು ಬಂದರು ಫೈನಲಾಗಿ. ಗಿಫ್ಟ್ ಕೂಡ ಓಪನ್ ಮಾಡಿದೆ. ಏನೋ ಒಂದು ಕ್ಯೂಟ್ ಕಪಲ್ ಗಿಫ್ಟ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಲಾಗು. ನನ್ನ ಬರ್ಡೇ ಲಾಗ್ನ ನಾನು ಮಾಡ್ತಾ ಇದ್ನಲ್ವ. ನೆಕ್ಸ್ಟ್ ಡೇನು ಬೆಳಗ್ಗೆ ಎದ್ಬಿಟ್ಟು ಎಲ್ಲರೂ ನೋಡಿ ನನ್ನ ಔಟ್ಫಿಟ್ ಚೆನ್ನಾಗಿದೆಯಲ್ಲ. ನಾನು ನಮ್ಮ ಹಸ್ಬೆಂಡು ಆ್ಯಂಡ್ ಸನ್ನಿಗೂ ಸ್ಕೂಲ್ ಬಿಡಿಸ್ಬಿಟ್ಟು ಇವತ್ತು. ಯಾಕಂದರೆ ನಾವು ದೇವಸ್ಥಾನಕ್ಕೆ ಹೋಗಿ ಅವನಿಗೆ ಸ್ಕೂಲಿಗೆ ಕಳ್ಸೋದು ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಆಗ ಅವನಿಗೂ ದೇವಸ್ಥಾನಕ್ಕೆ ಕರ್ಕೊಂಡೋಗೋಣ ಅಂಥೇಳಿ ಎಲ್ಲರೂ ಸೇರಿ ರೆಡಿಯಾಗಿದ್ದೀವಿ ನೋಡಿ. ಬನ್ನಿ ಇವತ್ತು ಸಾಯಿಬಾಬನ ಟೆಂಪಲ್ಗೆ ಹೋಗೋಣ. ಸನ್ನಿ ರೆಡಿನಾ? ಸನ್ನಿ ನನ್ಕಿನ ರೆಡಿಯಾಗಿ ಫೋಟೋಸ್ ತೆಕ್ಕೊಂತ ಇದ್ದಾನೆ. ಏ ಸನ್ನಿ ಬಾ, ಏಯ್ ಬೈ ಅದೇ ಮತ್ತೆ ಅಪ್ಪ ಗಾಡಿ ತೆಗಿ. ಬಾ ನಡಿ. ನಾನು ಮೊನ್ನೆ ಶಾಪಿಂಗ್ ಹೋಗಿದ್ದೆ. ಏನಕ್ಕಂತಂದರೆ ಇದೇ ಕಾರಣಕ್ಕೆ, ಅಫ್ಕೋರ್ಸ್ ಬರ್ಡೇಗೋಸ್ಕರ ಬಟ್ಟೆ ತೊಗೊಳಕ್ಕೆ ಹೋಗಿದ್ದೆ ನೋಡಿ. ನನ್ನ ಹತ್ರ ಎಷ್ಟೇ ಬಟ್ಟೆ ಇದ್ರೂ ಪ್ರತಿ ಸತಿ ಬರ್ಡೇಗೆ ಹೊಸ ಬಟ್ಟೆ ತೊಗೊಂಡ್ರೆ ಏನೋ ಖುಷಿ. ನನಗೆ ಬರ್ಡೇ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ಬರ್ಡೇ ದಿನ ಬಟ್ಟೆ ತೊಗೊಳಕ್ಕೆ ಇಷ್ಟ. ನನಗೆ ಬಟ್ಟೆ ಅಂದರೆ ತುಂಬಾ ಇಷ್ಟ. ಹಂಗಾಗಿ ನಾನು ಇವಾಗ ನಾನೇನು ವೇರ್ ಮಾಡಿದ್ನಲ್ವ ಅದನ್ನು ನಾನು ಅಣ್ಣನ ಅಂಗಡಿಯಲ್ಲೇ ಪರ್ಚೇಸ್ ಮಾಡಿದ್ದು. ತುಂಬ ಅಂದರೆ ತುಂಬಾ ಜನ ಇಷ್ಟಪಟ್ಟರು. ನಾನು ಸ್ಟೇಟಸ್ ಹಾಕಿದ್ದು ಮತ್ತು ಸ್ಟೋರಿ ಎಲ್ಲ ಹಾಕಿದ್ನಲ್ವ ಇನ್ಸ್ಟಾಗ್ರಾಮಲ್ಲಿ. ತುಂಬ ಜನ ನನ್ನದು ಡ್ರೆಸ್ಸಿಗೆ ಲೈಕ್ ಕೊಟ್ಟಿದ್ದಾರೆ. ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಎಲ್ಲಿ ತೊಗೊಂಡೆ ಅಂತಲೂ ಕೇಳಿದ್ದಾರೆ. ಲಿಂಕ್ ಕಳಿಸು ಅಂತಂದರೆ ಅದು ಅಫ್ಕೋರ್ಸ್ ನಿಮ್ಗೆ ಗೊತ್ತಿರಂಗೆ ನಾನು ಹೊರಗಡೆ ತೊಗೊಂಡಿರೋದು. ಆ್ಯಂಡ್ ನೆಕ್ಸ್ಟ್ ನಾವು ಇಲ್ಲಿ ಇದು ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಕೂಡ ಮಾಡ್ಕೊಂಡ್ವಿ ನೋಡಿ. ಸನ್ನಿಗೆ ಫೋಟೋಸ್ ತೆಗಿತಾ ಇದ್ವಿ. ಇನ್ನೇನಂದರೆ ನನ್ನ ಬರ್ಡೇಗಿನ ಅವ್ನ ಬರ್ಡೇ ಥರನೇ ಅವ್ನು ರೆಡಿಯಾಗಿ ಹೋಗ್ಬಿಟ್ಟಿದ್ದ. ತುಂಬ ಚೆನ್ನಾಗಿ ಕ್ಯೂಟ್ ಕಾಣಿಸ್ತಾ ಇದ್ದ ನೋಡಿ. ಹಂಗಾಗಿ ಅವನಿಗೆ ಅಲ್ಲಿ ಕುಂತ್ಕೊಂಡು ಒಂದು 2-3 ಫೋಟೋ ತೆಕ್ಕೊಂಡು ನೆಕ್ಸ್ಟ್ ನಾವು ಬೆಣ್ಣೆ ದೋಸೆ ತಿನ್ನೋಣ ಅಂಥೇಳಿ ಹೋಟ್ಲಿಗೆ ಬಂದಿದ್ವಿ ನೋಡಿ. ತುಂಬ ದಿನ ಆಗಿತ್ತು ನಾನು ಬೆಣ್ಣೆ ದೋಸೆನೇ ತಿಂದಿರಲಿಲ್ಲ. ನನಗೆ ಒನ್ ಆಫ್ ದಿ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಬೆಣ್ಣೆ ದೋಸೆ. ನನಗೆ ಬೆಣ್ಣೆ ದೋಸೆ ಅಂದರೆ ತುಂಬಾ ಇಷ್ಟ. ಅದರಲ್ಲೇನು ಕಾಯಿ ಚಟ್ನಿ ಇರುತ್ತಲ್ವ ಅದಂತರ ತುಂಬಾ ಫೇವ್ರೆಟ್ ನನಗೆ. ಹಂಗಾಗಿ ನಮ್ಮ ಹಸ್ಬೆಂಡು
ಬರ್ಡೇ ದಿನ ಹೋಗಿ ತಿನ್ನೋಣ ನಡಿ. ನಾವು ಊರಿಗೆ ಬೇರೆ ಹೋಗೋದಿತ್ತಲ್ವ, ಹಂಗಾಗಿ ನಾನೇನು ಅಡುಗೆ ಮಾಡಿಕೊಂಡು ಟೈಮ್ ವೇಸ್ಟ್ ಆಗೋಗುತ್ತೆ ಅಂದ್ಬಿಟ್ಟು ಹೋಟ್ಲಿಗೆ ಹೋಗಿ ಬೆಣ್ಣೆ ದೋಸೆ ತಿಂತಾಯಿದ್ವಿ ನೋಡಿ. ಸನ್ನಿಗೆ ಪಡ್ಡು ಆರ್ಡ್ರ್ ಮಾಡಿದ್ವಿ, ಯಾಕಂದರೆ ಅವನಿಗೆ ಇದು ತುಂಬಾ ಬೆಣ್ಣೆ ಇರುತ್ತಲ್ವ, ಅವನಿಗೆ ಸೆಟ್ ಆಗುತ್ತಾ ಇಲ್ವಾ, ಆ್ಯಂಡ್ ಮಸಾಲ ಕೂಡ ಹಾಕಿ ಕೊಟ್ಟಿರ್ತಾರೆ ಇದ್ರೊಳಗೆ ಅಂದ್ಬಿಟ್ಟು ನಾವು ಅವನಿಗೆ ನಾರ್ಮಲ್ಲಾಗಿ ಪಡ್ಡು ಆರ್ಡ್ರ್ ಮಾಡಿದ್ವಿ. ಪಡ್ಡು ಕೂಡ ತುಂಬಾ ಚೆನ್ನಾಗಿತ್ತು. ಎಲ್ಲನೂ ಚೆನ್ನಾಗಿ ಮಸ್ತ್ ಬ್ಯಾಟ್ ಮಾಡಿಕೊಂಡು ನೆಕ್ಸ್ಟ್ ಊರಿಗೆ ಹೋದ್ವಿ ನೋಡಿ ನಾವು. ಎಷ್ಟು ಚೆನ್ನಾಗಿತ್ತಂದರೆ ಬೆಣ್ಣೆ ದೋಸೆ ನನಗಂತೂ ತುಂಬಾ ಇಷ್ಟ ಆಯಿತು. ದೇವಸ್ಥಾನ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸನ್ನಿ ನೋಡಿ ಐಸ್ ಕ್ರೀಮ್ ಹೆಂಗೆ ತಿಂತಿದ್ದಾನೆ ಕುಂತ್ಕೊಂಡು, ಹೆಂಗೆ ಒರೆಸ್ಕೊತ ಇದ್ದಾನೆ ನೋಡಿ. ಗಲೀಜಾಗ್ತಾ ಇದೆ. ಗಲೀಜಾದ್ರೆ ಯಾಕೆ ತಿಂತೀಯ? ಒಂದು ಖರ್ಚು ಇಟ್ಕೊಂಡಿದ್ದಾನೆ, ಗಲೀಜಾಗಬಾರ್ದಂತೇಳಿ ತಿಂದು 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 ಒರೆಸ್ಕೊಂತಾನೆ. ನನ್ ಬರ್ಡೇ ಆದ್ರೆ ಇವ್ರಿಬ್ರಿಗೆ ಹಾಲಿಡೇ ಇವತ್ತ. ಬರ್ಡೇ ನಂದು, ಬಟ್ ಹಾಲಿಡೇ ಅವ್ರಿಬ್ರದ್ದು ನೋಡು. ಇಬ್ರಿಗೂ ಹಾಲಿಡೇ, ನಂದು ಬರ್ಡೇ. ನೆಕ್ಸ್ಟ್ ನಾವಿಲ್ಲಿ ಊರಿಗೆ ಬಂದ್ವಿ ನೋಡಿ, ರೀಚ್ ಆದ್ವಿ. ಬೇಗನೆ ಬಂದುಬಿಟ್ವಿ, ಮಳೆ ಎಲ್ಲ ಸ್ಟಾರ್ಟ್ ಆಗಿಬಿಡೋಷ್ಟಿಗೆ ಬಂದುಬಿಡೋಣ ಅಂಥೇಳಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ನನ್ನೊಂದು ಬರ್ಡೇ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.